30ನೇ ತಾರೀಕು ಈ ಭಾಗದ ಶಿಕ್ಷಣ ಕ್ರಾಂತಿಯನ್ನು ಹುಟ್ಟುಹಾಕಿದಂತಹ, ಈ ಭಾಗದ ಶಿಕ್ಷಣ ಭೀಷ್ಮ ಎಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ 111ನೇ ಜಯಂತಿ ಮತ್ತು 30ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮವು ಜುಲೈ 30ನೇ ತಾರೀಕು ಏರ್ಪಡಿಸಲಾಗಿರುತ್ತದೆ. ಅದರ ಅಂಗವಾಗಿ ಇಡೀ ಜುಲೈ ತಿಂಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 4ನೇ ತಾರೀಕಿಂದ ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದೆ. 11 ಮತ್ತು 12ನೇ ತಾರೀಕು ಸಿಬ್ಬಂದಿ ವರ್ಗದವರಿಗೆ ಕ್ರೀಡಾಕೂಟ ಇರ್ತದೆ. 17 ಮತ್ತು 18ನೇ ತಾರೀಕು ಸಿಬ್ಬಂದಿ ವರ್ಗದವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಮತ್ತು ಇಡೀ ದತ್ತಿ ದಿನಾಚರಣೆಯ ಅತ್ಯಂತ ಮಹತ್ವದ ಮತ್ತು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ರಕ್ತದಾನ ಶಿಬಿರ. ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಇವತ್ತು ಒಂದು ಛಾಪನ್ನು ಮೂಡಿಸಿರ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಳೆದ 10 ವರ್ಷಗಳಿಂದ 1000ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಶೇಖರಣೆ ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2830 ಯೂನಿಟ್ಗಳಷ್ಟು ನಾವು ಶೇಖರಣೆಯನ್ನು ಮಾಡಿದ್ವಿ. ಈ ಬಾರಿ ಸಹ ಈಗಾಗಲೇ ನಮ್ಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದು ದಾನಿಗಳನ್ನು ಸಂಪರ್ಕ ಮಾಡ್ತಕ್ಕಂತಹ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಬರ್ತಕ್ಕಂತಹ ಜುಲೈ ತಿಂಗಳು 23ನೇ ತಾರೀಕು ಗುರುವಾರದಂದು ಈ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಸಹ ನಾನು ಸವಿನಯವಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ನೋಂದಣಿ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ನೋಂದಣಿಗೆ ಒಂದು QR ಕೋಡನ್ನು ಸಹ ನಾವು ಎಲ್ಲ ಮಾಧ್ಯಮಗಳಲ್ಲೂ ಸಹ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗಾಗಲೇ ನಮ್ಮ ಸಿಬ್ಬಂದಿ ವರ್ಗದವರು QR ಕೋಡನ್ನು ಎಲ್ಲರಿಗೂ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ QR ಕೋಡ್ ಮುಖಾಂತರ ನೋಂದಾವಣಿಯನ್ನು ಮಾಡಿಕೊಳ್ಳಿ ಮತ್ತು 23ನೇ ತಾರೀಕು ಬಂದು ಒಂದು ಒಳ್ಳೆಯ 3 ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ಭಾಗಿಯಾಗಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದರ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಕ್ಕಂಥ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ಚಿಕ್ಕಬಳ್ಳಾಪುರದ ರಕ್ತದಾನ ಶಿಬಿರ ಅಂತಂದರೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆ ರಕ್ತದಾನ ಶಿಬಿರದ ಮಹತ್ವವನ್ನು ಅದೇ ರೀತಿ ಮುಂದುವರಿಸೋಣ, ಇನ್ನೂ ಹೆಚ್ಚು ಮಾಡೋಣ. ಕಳೆದ ಬಾರಿಗಿಂತಲೂ ಹೆಚ್ಚು ಶೇಖರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸಹ ಕಾರ್ಯಮಗ್ನ ಆಗಿದ್ದೇವೆ. ಎಲ್ಲರಲ್ಲೂ ಸಹ ನಾನು ಸವಿನಯವಾಗಿ ಕೇಳ್ಕೊಳ್ತೇನೆ, 23ನೇ ತಾರೀಕು ಬಂದು ರಕ್ತದಾನ ಮಾಡಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಬೇಕು ಅಂತ ಮನವಿಯನ್ನು ಮಾಡ್ತೇನೆ. ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಹೊರಗಡೆ ಹೋಗಿದ್ದಾರೆ, ಎಲ್ಲರೂ ಕೂಡ ಒಂದೊಂದು ಕೊಡುಗೆ ಕೊಡಲಿಕ್ಕೆ ಮುಂದೆ ಬರ್ತಿದ್ದಾರೆ. ಇವತ್ತು ಶಾಲಾ ಕಟ್ಟಡಗಳನ್ನು ಕೊಟ್ಟು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ತಮಗೇನು ಅನ್ನಿಸ್ತಾ ಇದೆ, ಏನು ಸಂದೇಶವನ್ನು ಕೊಡ್ತೀವಿ? ಇದು ಆಚಾರೋತ್ಸವದ ಒಂದು ಮುನ್ನುಡಿ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇದಕ್ಕೂ ಮುಂಚೆನೇ ನಾವು ನಿರ್ಧಾರ ಮಾಡಿದ್ದು ಈ ಕೊಠಡಿಗಳನ್ನು ನವೀಕರಿಸಿ ಶಾಲೆಗೆ ಸುಬರ್ತಿಗೆ ಕೊಡಬೇಕು ಅಂದ್ಕೊಂಡಿದ್ವಿ. ಇವತ್ತು ಆ ಸುದಿನ ಬಂದಿದೆ. ಈ ಕೊಠಡಿಗಳನ್ನು ಕಂಪ್ಲೀಟಾಗಿ ಒಂದು 8 ಲಕ್ಷದ ವೆಚ್ಚದಲ್ಲಿ ಟೈಲ್ಸಿಂದ ಹಿಡಿದು ಫ್ಯಾನಿಂದ ಹಿಡಿದು ಎಲ್ಲ ರಿನೋವೇಷನ್ ಮಾಡಿಸಿದ್ದೀವಿ. ಇದಾದಮೇಲೆ ಇನ್ನು ಮುಂದೆ ಬರುವಂಥ ನಮ್ಮ ಜೂನಿಯರ್ಸು ಇನ್ನು 6 ರೂಮುಗಳಿದೆ, 6 ಕೊಠಡಿಗಳು, ಅವನ್ನು ಮಾಡಬೇಕು ಅಂತ ನಾನು ಅವರನ್ನು ವಿನಂತಿಸ್ಕೊತಾ ಇದ್ದೀನಿ. ಮತ್ತು ನಮ್ಮದೇ ಬ್ಯಾಚಲ್ಲಿ ತುಂಬ ಜನಕ್ಕೆ ಆಸೆ ಇದೆ ಈ ಶಾಲೆಗೆ ಒಂದು ಡಿಜಿಟಲ್ ರೂಮ್ನ ಕೊಡಲೇಬೇಕು ಅಂತ. ಅದು ಸದ್ಯದ ಪರಿಸ್ಥಿತಿಯಲ್ಲಿ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಆ ಡಿಜಿಟಲ್ ರೂಮ್ನೂ ಕೊಡಬೇಕು ಅನ್ನೋ ಒಂದು ಆಸೆ ನಮ್ಮದಿದೆ. ಅದು ಆಗುತ್ತೆ ಅಂತ ನಾನು ನಂಬುತ್ತಿದ್ದೇನೆ. ಥ್ಯಾಂಕ್ ಯು. ನಾನು ಜಲಜಾ, ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ಡಿಸೆಂಬರ್ ತಿಂಗಳಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಾರಂಭವಾದಂತಹ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಅಂತ ಹೇಳ್ಬೋದು. ಮಾರ್ಚ್ 1ನೇ ತಾರೀಕು ನಮ್ಮ ಎಲ್ಲ ಹಳೆಯ ಗುರುಗಳನ್ನು ಕರ್ಕೊಂಬಂದು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡೋದ್ರ ಮುಖಾಂತರ ಆಚಾರ್ಯೋತ್ಸವ ಎಂಬತಕ್ಕಂಥ ಒಂದು ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ. ಅದಾದ ನಂತರ ಆಚಾರ್ಯೋತ್ಸವ ಕಾರ್ಯಕ್ರಮ ಕೇವಲ ಗುರುಗಳಿಗೆ ವಂದಿಸೋದಕ್ಕೆ ನಿಲ್ಲಬಾರದು. ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಸೇರಿ ಸಂಸ್ಥೆಗೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಎಲ್ಲರೂ ಸೇರಿ ಕೂತ್ಕೊಂಡು ಮಾತನಾಡಿದಾಗ ಈ 2 ಕೊಠಡಿಗಳನ್ನು ನವೀಕರಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾಯಿತು. ನಾವು ಯಾರ್ಯಾರನ್ನ ಸಂಪರ್ಕ ಮಾಡಿದ್ವಿ, ಹಳೆ ವಿದ್ಯಾರ್ಥಿಗಳು, ಒಂದು ಸಿಮೆಂಟ್ ಅಂಗಡಿಯಿಂದ ಹಿಡಿದು ಪೇಂಟಿಂದ ಹಿಡಿದು ಎಲ್ಲವನ್ನೂ ಸಹ ಇವತ್ತು ಹಳೆ ವಿದ್ಯಾರ್ಥಿಗಳು ನಮ್ಮ ಕರೆಗೆ ಹೋಗೊಟ್ಟು
ಪ್ರತಿಯೊಬ್ಬರೂ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಆದ ಕೊಡುಗೆ ಮುಖಾಂತರ ಇವತ್ತು ಬರೀ ಮೆಟೀರಿಯಲ್ ಬಂದರೆ ಆಗೋದಿಲ್ಲ, ಅದಕ್ಕೆ ಲೇಬರ್ಗೆ ಕಾಸು ಬೇಕಾಗ್ತದೆ. ಎಲ್ಲ ಹಳೆಯ ವಿದ್ಯಾರ್ಥಿಗಳು 500 ರೂಪಾಯಿಗಳಿಂದ ಹಿಡಿದು 50,000ವರೆಗೂ ಸಹ ಇದಕ್ಕೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ. ನಮ್ಮ ಕರೆಗೆ ಸ್ಪಂದಿಸಿದಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ರೀತಿ ಸಂತೃಪ್ತಿಯ ಭಾವನೆ ನಮಗಿದೆ. ಈ ಶಾಲೆಯಲ್ಲಿ ಓದಿದ್ದಕ್ಕಾಗಿ ಈ ಶಾಲೆಗೆ ನಾವಿಲ್ಲಿ ಯಾರ್ಯಾರು ಇದ್ದೀವಿ ಎಲ್ಲರೂ ಸಹ ಸೇರಿ ಒಂದು ಒಳ್ಳೆಯ ಕೊಡುಗೆಯನ್ನು ನಾವು ಶಾಲೆಗೆ ಮರುತಿರುಗಿಸ್ತಾ ಇದ್ದೀವಿ. ಈ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಮಾಡಿಕೊಂಡು ಅವರು ಮುಂದೆ ಜೀವನದಲ್ಲಿ ಒಳ್ಳೆಯ ಸತ್ಪ್ರಜೆಗಳಾಗಿ ಆಗಿ ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನಷ್ಟು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡ್ತಕ್ಕಂಥ ತಾಣ ಆಗಲಿ. ಈಗ ಯಾರ್ಯಾರು ಹಳೆ ವಿದ್ಯಾರ್ಥಿಗಳು ಶ್ರಮ ಹಾಕಿ ಈ ಕೊಠಡಿಯನ್ನು ನವೀಕರಿಸಿ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಸಹ ವೈಯಕ್ತಿಕವಾಗಿ ಮತ್ತು ನಮ್ಮ ಆಚಾರ್ಯೋತ್ಸವ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸರ್, ಟ್ರಸ್ಟ್ ಡೇ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನು ಪ್ರಿಪರೇಷನ್ ನಡೀತಾ ಇದೆ? ಅಣ್ಣ ಅದು ಮತ್ತೆ ಇನ್ನೊಂದು ಮೀಟ್ ಮಾಡೋಣ, ಈಗಲೇ ಹೇಳ್ಬಿಡ್ಲಾ? ಹೇಳಿ ಸರ್. ಅಲ್ಲ ಅದು ಇವತ್ತಿಂದಲೇ ಪ್ರಚಾರ ಆಗಲಿ ಅಂತ ನಾನು ಓಕೆ.